welcome back to Soumya Prakash cooking channel. So this video is all about Ooty series. So Ooty ಅಂತ ಹೇಳಿ ಫ್ಯಾಮಿಲಿ ಟ್ರಿಪ್ ಹೊರಟಿದೀವಿ. ಇದು ಆಲ್ರೆಡಿ ಬೆಳಗಿನ ಜಾವ 5:30 6 ಗಂಟೆ ಹತ್ತತ್ರ ಆಗಿದೆ. ಸೊ 4 ಗಂಟೆಗೆ ಹೊರಡಬೇಕು ಅಂತ ಪ್ಲಾನ್ ಮಾಡಿದ್ದು. ಇವಾಗ ಆಲ್ರೆಡಿ 5:30 6 ಗಂಟೆ ಆಗಿದೆ. ಸೊ ಸಿ ಮೈ ಕಸಿನ್ ಶ್ಯಾಮ. ಹಾಯ್ ಹಾಯ್ ಜೋರ ಹಾಯ್. ಹಾಯ್ ಬಂತು ಬಾ ಸ್ವಲ್ಪ ಹಾಯ್ ಹಾಯ್ ಹಾಯ್. ಇವಾಗ ಹೇಳ್ಬೋದು ಗುಡ್ ಮಾರ್ನಿಂಗ್ ಎವ್ರಿಬಡಿ. ಕೇಳ್ತಿದ್ವಿ. ಸೊ ಈಗ ಎಲ್ಲ ವೆರಿ ಸಡನ್ ಪ್ಲಾನ್ ಇದು. ಅದಕ್ಕಾಗಿ ಸ್ವಲ್ಪ ಶಾಪಿಂಗ್ ಏನೂ ಇಲ್ಲ, ಹಂಗೆ ಹೊರಟಿದ್ದೀವಿ. ಓ ಶಿಟ್, ಸಾರಿ. ಇದು ಸಡನ್ ಪ್ಲಾನಿಂಗ್ ಆಗಿರೋದ್ರಿಂದ ಏನು ಶಾಪಿಂಗ್ ಆಗಿರಲಿ ಅಥವಾ ಫುಲ್ ಹೆವಿ ಪ್ಯಾಕಿಂಗ್ ಆಗಿರಲಿ ಏನೂ ಇಲ್ಲ. ಆ್ಯಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಊಟಿ ಆನ್ ದ ವೇ ಸ್ಪಾಟ್ಸ್ಗೆಲ್ಲ ಹೋಗಿ ವಿಸಿಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಮತ್ತು ಸ್ಪಾಟ್ಸ್ದು ಲಿಸ್ಟ್ ಎಲ್ಲ ಇದೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಇವಾಗ ಬೇರೆ ಕಸಿನ್ಸ್ ಜೊತೆ ಹೋಗ್ತಾ ಇದ್ದೀನಿ. ಇವಳು ಮತ್ತು ನಮ್ಮ ಆರ್ಯಂ ಬರ್ತಾಳೆ. ಸೊ ಹಾಯ್. ನಮ್ಮ ಅಜ್ಜಿ. ಹಾಯ್ ಗಾಯ್ಸ್. ಸೊ ಸೌಮ್ಯ ಪ್ರಕಾಶ್ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸೌಮ್ಯ ಪ್ರಕಾಶ್ ಹಾಯ್ ಅಷ್ಟೇ. ಹಾಯ್. ಅಷ್ಟೇ. ನಮ್ಮ ತಾತನ ಕೇಳಿ ಏನದು? ಹಾಯ್. ಅಷ್ಟೇ, ಎಲ್ಲಾರ ಕೈಲೂ ಮುಗೀತು. ಅಯ್ಯೋ ನನ್ನ ತಂಗಿ, ಅವಳನ್ನ ಮಾತಾಡ್ಸ್ಕೊಬರೋಣ ಬನ್ನಿ. ಹಾಯ್ ಹಾಯ್. ಅಯ್ಯೋ ಹೇಳಿಲ್ಲ. ಸೊ ನಂಗೆ ಯಾಕೋ ನಮ್ಮ ಸೌಮ್ಯ ಪ್ರಕಾಶ್ ಫುಲ್ ಮಿಂಚಿಂಗ್. ಇದು ನೋ ಪ್ಲಾನ್ಡ್ ಟ್ರಿಪ್ ಇದು. ಸೊ ಹಾಯ್ ಹಾಯ್. ಅಷ್ಟೇ. ಹಾ, ಸೊ ಬನ್ನಿ. ಏನು ಎದ್ದು ನಮ್ಮ ಶೈನಿಗೆ ಕೂಡ ಸ್ನಾನ ಮಾಡಿಸಾಗಿದೆ. ನಮ್ಮಪ್ಪ ಏನ ಟ್ರಿಪ್ಗೆ ಕಾರ್ ಓಡಿಸ್ತಾ ಇದ್ದೋಳು. ನಾನು ಅದನ್ನ ಆಲ್ರೆಡಿ ಹೇಳಾಯ್ತು. ನಮ್ಮ ಶೈನಿಗೆ ಬೆಳಗ್ಗೆನೆ ಸ್ನಾನ ಮಾಡಿಸಿ, ಕೂತ್ಕೊಳ್ಳೋ ಸುಮ್ಮನೆ, ಬೆಳಗ್ಗೆ ಸ್ನಾನ ಮಾಡಿಸಿ ನಮ್ಮಪ್ಪ ರೆಡಿ ಮಾಡ್ಬಿಟ್ಟಿದ್ದಾರೆ ಫುಲ್. ಏನ್ ಮಾತಾಡ್ತೀಯ? ಎಲ್ಲೋದ್ರೂ ಇವಳಿಗೆ ಲಿಪ್ಸ್ಟಿಕ್ ಹುಚ್ಚು ಮಾತ್ರ ಬಿಡಲ್ಲ. ಯಾವಾಗ್ಲೂ ಲಿಪ್ಸ್ಟಿಕ್ ಇರ್ಬೇಕು ಕೈಯಲ್ಲಿ. ಬಟ್ ಇವತ್ತು ಹಠ ಮಾಡಿ ಬೇಡ, ಕಾರೆಲ್ಲ ಗಲೀಜ್ ಮಾಡ್ತಾಳೆ ಅಂತೇಳಿ ಲಿಪ್ಸ್ಟಿಕ್ ಕೊಟ್ಟಿಲ್ಲ. ಸೇಮ ಏನ್ ಬೇಕು ನಿಂಗೆ? ಮಿಸ್ಟೇಕ್. ಲಿಪ್ಸ್ಟಿಕ್. ಎಲ್ಲ ಇಟ್ಟಿದ್ದೀವಿ ಪಾಪ ಇವತ್ತು. ಹಾಲಿಡೇಸ್ಗೆ ಊಟಿ ಟ್ರಿಪ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದೀವಿ ಇವತ್ತು. ಅಷ್ಟೇ. ನಮ್ಮಮ್ಮ ಇದನ್ನು ಹೇಳಕ್ಕೆ ಅಂತ. ನೀನ್ ಹೇಳಮ್ಮ, ಎಲ್ಲಿ ಹೋಗ್ತಿದೀವಿ ಇವತ್ತು? ಬಿಡು, ಪರವಾಗಿಲ್ಲ. ಸೆಕೆಂಡ್ ಟೈಮ್ ಊಟಿಗೆ ಹೋಗ್ತಾ ಇದೀವಿ. ಹಾ ಹೌದು, ನಾನ್ ಚಿಕ್ಕವಳಿರ್ಬೇಕಾದ್ರೆ ಹೋಗಿದ್ದೆ. ಹರ್ಷಿಣಿ ಅವಾಗಿನ ಹೋಟೆಲ್ ಇದ್ಲು. ಬಟ್ ಎಂಜಾಯ್ ಮಾಡಿದ್ದೆ, ಚೆನ್ನಾಗಿತ್ತು. ಆದ್ರೆ ಏನಷ್ಟು ಪ್ಲೇಸಸ್ ಅಷ್ಟು ನೋಡಿರ್ಲಿಲ್ಲ. ಬಟ್ ಈ ಸಲ ತಿಳ್ಕೊಂಡು ನೇಚರ್ ಎಂಜಾಯ್ ಮಾಡ್ಬೋದು. ಆದ್ರೆ ಈ ಸಲ ತಿಳ್ಕೊಂಡು ಯಾವ್ಯಾವ ಪ್ಲೇಸ್ಗೆ ಹೋಗ್ಬೋದು ಅಂತ ಒಂದು ಲಿಸ್ಟ್ ಮಾಡಿ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಒಂದ್ 15 ನಿಮಿಷದಿಂದ ಪ್ಲೇಸಿಗೆ ಫೈಟ್ ನಡೀತಿದೆ. ಆಕ್ಚುಲಿ ಇವಾಗಲ್ಲ, ಮೊನ್ನೆಯಿಂದ, ಅಂದ್ರೆ ಪ್ಲಾನ್ ಆದಾಗಿಂದ ಹಿಂಗೆ ಫೈಟ್ ನಡೀತಿದೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತು ಹಾಲಿಡೇಸ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದೀನಿ ಮಕ್ಕಳನ್ನೆಲ್ಲ ಊಟಿ ಕಡೆ. ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಬನ್ನಿ ಹೋಗೋಣ. ಹಾಯ್ ಹಾಯ್. ಸೊ ಇವಾಗ ಕಾಫಿ ಬ್ರೇಕ್ಗೆ ಅಂತ ನಿಲ್ಸಿದೀವಿ. ಟೈಮ್ 8 o'clock. ಇನ್ನ ಎಷ್ಟು? ಇನ್ನ 1 hour ಅಲ್ಲ. 58 ಹೋಗ್ತೀವಿ ಅಲ್ಲಿ ಹಾ, ಗೋಪಾಲ ಬೆಟ್ಟಕ್ಕೆ.
ಗೋಪಾಲ್ ಬೆಟ್ಟ ಅಲ್ಲ, ನಮ್ಮ ಫಸ್ಟ್ ಡೆಸ್ಟಿನೇಷನ್ ವಾಸ್ ಹಿಮಗೋಪಾಲ್ ಸ್ವಾಮಿ ಬೆಟ್ಟ. ಯಾ. We are enjoying our ride with some dance, singing. ಈ ತರ ಎಂಜಾಯ್ಮೆಂಟ್ ಇದೆ. ಬಟ್ ಇವ್ರು ಕಿತ್ತಾಡೋದು ಈ ತರ ನೋಡ್ತಾ ಇದ್ರೆ ಅದೊಂಥರ ಎಂಜಾಯ್ಮೆಂಟ್. ಏನಂತೆ ಅರ್ಶಿನಿ? ಅಷ್ಟೇ ಇಷ್ಟೇ, ನಮ್ಮ ಅಮ್ಮನ ತರಲ್ವಾ ಹಾಗೆ ಇವ್ರು ಕಿತ್ತಾಡೋದು ತೋರಿಸ್ತಿದ್ದಾರೆ. ಇವ್ರ ಜಗಳ ನೋಡಕ್ಕೆ ಒಂಥರ ಎಂಟರ್ಟೈನ್ಮೆಂಟ್. ಚಾಕ್ಲೇಟ್ ಯಾವ ಚಾಕ್ಲೇಟ್ ಪಾಪ? ಹಂಗಲ್ಲ ಹಾಡಿ ಅಕ್ಕನ ಹತ್ರ ಬಂದಿದ್ದೀವಿ. ಹೆಂಗೋ ಸಾಹಸ ಮಾಡಿ ಅವರು ಕಿತ್ತಾಡ್ಕೊಂಡಾದ್ರು ಇಲ್ಲಿ ಅಷ್ಟೇ. ಸೊ ಈಗ ಹೆಂಗೋ ಕಿತ್ತಾಡ್ಕೊಂಡು ಒದ್ದಾಡ್ಕೊಂಡು ಕೊನೆಗೆ ಇಲ್ಲಿ ಬಂದ್ಬಿಟ್ಟ. ಈ ಕಡೆ ಇವ್ರ ಮುಖ ಉಚ್ಕೊಂಡ್ ಬಿಟ್ಟಿದ್ದಾರೆ. ಅವ್ಳಿಗೊಂದ್ ಸ್ವಲ್ಪ ಟ್ರಾವೆಲಿಂಗ್ ಅಲ್ಲಿ ತಲೆನೋವು ಬರೋದು ಸಹಜ ಅಲ್ವಾ ಅರ್ಶಿಣಿ? ಅವ್ರಿಗಷ್ಟೇ ಕಾರ್ಗತ್ತದು ಟ್ರಾವೆಲಿಂಗ್ ಅಲ್ಲಿ ಸ್ವಲ್ಪ ತಲೆನೋವು ಪ್ರಾಬ್ಲಮ್. ಸೊ ವಾಟ್ ಟು ಡೂ ವಿತ್ ದೀಸ್ ಟೈಪ್ ಆಫ್ ಸಿಬ್ಲಿಂಗ್ಸ್ ನೋಡಿ. ಅಂಡ್ ಕಸಿನ್ ಈ ಕಡೆ ಇನ್ನೊಬ್ಬ ಗೊರ್ಕೆ ಹೊಡಿತಾನೆ. ಈ ಕಡೆ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನಾನಂತೂ ಟ್ರಾವೆಲ್ ಟೈಮ್ ಅಲ್ಲಿ ನಿದ್ದೆ ಮಾಡಕ್ ಇಷ್ಟಪಡೋದಿಲ್ಲ, ಬಿಕಾಸ್ ಐ ಹ್ಯಾವ್ ಟು. ಸೊ ಇಲ್ಲಿ ಬ್ರೇಕ್. ಸೊ ಚೆಪೆಕಾಯಿ ನೋಡಿದ್ವಿ, ಅದಕ್ಕೆ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಚೆನ್ನಾಯ್ತಾ? ಹಿಂದೆ ನಿಂತ್ಕೊ ಅರೆ ಹಿಂದೆ ನಿಂತ್ಕೊ. ಚೇಪೆಕಾಯಿ ಖಾಲಿ 1 kg ತಗೊಳ್ರಿ. ಸಣ್ಣ ಹಿಡ್ಕೊ. ನೋಡಕ್ ಚೆನ್ನಾಗಿರಲ್ಲ. ನೋಡ್ತೀರ ಅವಣ್ಣ ಅದು ಯಾವ ಹಣ್ಣು ಅಂತ ಗೊತ್ತಿರೋ ನಾನು ತರುವ ನಾನು ತರಲ್ವ ನೀನು ಬೈತಿಲ್ಲ ಅವಣ್ಣ. ಅಪ್ಪ ಅಣ್ಣ ತಗೊಳತೀನಿ ಅದೇ ಅಣ್ಣ. ಅಲ್ಲಿ ದೊಡ್ಡಮ್ಮ ಈಚೆ ತಿನ್ಕೊಂಬಿಡ್ರಿ. ದೊಡ್ಡಮ್ಮ ಬೈತಾಳೆ ತಿಂತಾವಳೆ ಮಕ್ಕಳು ಬಿಡ ಅಂತ ಆರ್ಡ್ರ್ ಮಾಡೋಣ ಕಳಿಸ್ತೀನಿ. ಅದಕ್ಕೆ ದೊಡ್ಡಮ್ಮಂತಿ ಕೊಡೋ ಎಲ್ಲರೂ ಹೇಳ್ತೀನಿ. ಇದೇ ದರ್ಶಿ ಎಲ್ಲ ಮಾಡ್ಬಿಟ್ಟಿದ್ದಿಲ್ಲ ನಾನು. ಸ್ವಲ್ಪ ದೂರ ಚೇಂಜಸ್ ಆಯ್ತಾ ಇರಮ್ಮ. ಗೆಳೆ ಎದ್ದು ಕೊಡ್ತೈತಿ ನಿಂತಿನೋ ಅದನ್ನ ನಮಗೆ ಕೊಡ. ಒಂದು ಅರ್ಧ ಕೂಡ ಎರಡು ಮಮ್ಮಿ ಹತ್ರ ಎರಡು ಕೊಟ್ಟು ಸೊ ಈಗ ಬ್ರೇಕ್ಫಾಸ್ಟ್ ಬ್ರೇಕಿಗೆ ಬಂದಿದ್ದೀವಿ. ಹೋಟೆಲ್ ಚೆಕ್ ಮಾಡ್ತಿದ್ದೀವಿ. ಹೆವಿ ಏನು ಬ್ರೇಕ್ಫಾಸ್ಟ್ ಬೇಡ. ಸೊ ನಾನಂತೂ ಹೆವಿ ಬ್ರೇಕ್ಫಾಸ್ಟ್ ಮಾಡಲ್ಲ, ಬಿಕಾಸ್ ಟ್ರಾವೆಲ್ ಮಾಡಬೇಕಾದ್ರೆ ಫುಲ್ ನಿದ್ದೆ ಬಂದ್ಬಿಡುತ್ತೆ. ನಾನು ಮೈಕ್ ತರೋದೇ ಮರ್ತೋದೆ. ಸೊ ವಾಯ್ಸ್ ಸ್ವಲ್ಪ ಕೇಳಿಸೋದಿಲ್ಲ ನೋಡಿ. ಇದು ಯಾವುದೋ ಹೋಟೆಲ್ ಭೈರವೇಶ್ವರ, ಸಾರಿ ಬಸವೇಶ್ವರ, ಸಾರಿ ಭೈರವೇಶ್ವರ ಅಲ್ಲ. ಲೈಟ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ, ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಇಡ್ಲಿ. ಅದೇನೋ ಒಂಥರ ನಂಗೆ ಟೇಸ್ಟ್ ಇಷ್ಟ ಆಗಲಿಲ್ಲ. ಸೊ ಹಂಗೆ ಹೋಗ್ತೇನದು ಸ್ನ್ಯಾಕ್ಸ್ನ ಗ್ರ್ಯಾಬ್ ಮಾಡ್ಕೊಂಡು ಹೋಗೋಣ ಬನ್ನಿ. ಹೌದಾ? ಯಾರಿಗೂ ಹೇಳ್ಬೇಡ. ಹೋಗ್ಬೋದಾ ಏನು ನಡಿ ಹಂಗೆ ಓ ಪಾಪ ಅವ್ರೇನೋ ತಡಾಕ್ರೆ ಬಂದಿದ್ದೀವಿ. ಎಕ್ಸ್ಚೇಂಜ್ ಮಾಡ್ಬೋದಾ?
ಬಸ್ಸಲ್ಲಿ ಹೋಗ್ಬೇಕಂತ ಹೇಳಿದ್ರು. ಸೊ ಕಾರ್ ಪಾರ್ಕ್ ಮಾಡಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ನಿಂತಿದೀವಿ. ಎಲ್ಲಾರು ಹೊರಟಾಗ ಕೂತ್ಕೊಂಡ್ಬಿಡ್ತಾರೆ. ತುಂಬಾ ಬಿಸಿಲಿದೆ. ಬಸ್ ಬಂತು. ಏನೇನ್ ಬೇಕೆಲ್ಲ ಖರ್ಚು ಮಾಡ್ಕೊಂಡು ಬರೋಣ ಬನ್ನಿ. ಕಾರ್ ಆಗಿದ್ರೆ ಸ್ವಲ್ಪ ಕಂಫರ್ಟೇಬಲ್ ಇರ್ತಿತ್ತು, ಬಟ್ ವಾಟ್ ಟು ಡು. ಏನದು ಬೊಟ್ಟು ಸೇವಮ್ಮ, ತಿರುಗು ಸೇವಮ್ಮ. ಒಂದ್ ನಿಮಿಷ. ಅರೆ ನಿನ್ ಬೊಟ್ಟು ತೋರ್ಸು, ಇನ್ನ ಖರಾಬ್ ಆಗೈತೆ. ತಿರುಗು.